ಕಾವಲು ಕಾಯಬೇಕಾಗಿದ್ದ ಕಾಕಿಯಿಂದಲೇ ಕಳ್ಳತನ ಆಗಿರೋ ಘಟನೆ. ಕಮಿಷನರ್ ಸರ್, ಏನಿದು ನಿಮ್ಮ ಸಿಬ್ಬಂದಿ ಕೃತ್ಯ? ಆರೋಪಿ ವಿಚಾರಣೆಗೆ ಕರೆತಂದು ಲಕ್ಷ ಹಣ ಕಳ್ಳತನ ಮಾಡಿರುವಂತಹ ಪ್ರಕರಣ. ಆರೋಪಿಯನ್ನ ಬಂಧಿಸಿ ಆತನ ಕಾರಿನಲ್ಲಿದ್ದ ಬ್ಯಾಗ್ ಅನ್ನ ಕದ್ದಿದ್ದಾರಂತೆ ಕಾಕಿ ಪಡೆಯವರು. ಆರೋಪಿ ಹಣ ಎಗರಿಸಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಜಮೀಉಲ್ಲಾ ಕಾರ್ನಲ್ಲಿದ್ದಂತಹ 11 ಲಕ್ಷ ರೂಪಾಯಿ ಹಣದ ಬ್ಯಾಗ್ ಅನ್ನ ಕದ್ದಿದ್ದ ಪೊಲೀಸ್ ಆಯುಕ್ತರ ಕಚೇರಿಯ ಆವರಣದಲ್ಲಿ ಆಗಿರುವಂತಹ ಘಟನೆ ಇದು. ರಕ್ಷಣೆ ಕೊಡಬೇಕಾದ, ಕಾವಲು ಕಾಯಬೇಕಾದ, ಸಮಾಜದಲ್ಲಿ ಶಾಂತಿ ಸ್ವಸ್ಥತೆ ಕಾಪಾಡಬೇಕಾದಂತಹ ಕಾಕಿಯೇ ಕಳ್ಳತನ ಮಾಡಿರುವಂತಹ ಪ್ರಕರಣ. ಕಮಿಷನರ್ ಸರ್, ಹಾಗಾದರೆ ಸ್ವಲ್ಪ ಗಮನಿಸಿ, ಏನಿದು ಕೃತ್ಯ, ಏನಿದು ಘಟನೆ, ಗಮನಿಸಿ ಸ್ವಲ್ಪ. ಆರೋಪಿಯ ವಿಚಾರಣೆಗೆ ಕರೆತಂದು ಲಕ್ಷ ರೂಪಾಯಿ ಹಣವನ್ನ ಕಳ್ಳತನ ಮಾಡಿರುವಂತಹ ಘಟನೆ. ಆರೋಪಿಯನ್ನ ಬಂಧಿಸಿ ಆತನ ಕಾರಿನಲ್ಲಿದ್ದಂತಹ ಬ್ಯಾಗ್ ಅನ್ನ ಕದ್ದಿರುವಂತಹ ಪ್ರಕರಣ. ಹೆಡ್ ಕಾನ್ಸ್ಟೇಬಲ್ ಜಮೀಉಲ್ಲಾ ಅಂತ ಆರೋಪಿಯ ಹಣವನ್ನ ಎಗರಿಸಿದಾರಂತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆರೋಪಿ ವಿಚಾರಣೆಗೆ ಕರೆತಗೊಂಡ್ಬರ್ತಾರೆ. ಕಾನ್ಸ್ಟೇಬಲ್ ಜಮೀಉಲ್ಲಾ ಹಣ ಕಳ್ಳತನ ಮಾಡಿ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಇದ್ರು ಜಮೀಉಲ್ಲಾ. ಇತ್ತ ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರು ಇನ್ಸ್ಪೆಕ್ಟರ್ ಉಮೇಶ್ ತಂಡ. ಜೈಲಿನಲ್ಲಿದ್ದು ಜಾಮೀನು ಪಡೆದು ಹೊರಬಂದಂಥ ಆರೋಪಿತ ಹೊರಬಂದ ಬಳಿಕ ಕಾರ್ನಲ್ಲಿ ಇದ್ದ ಹಣದ ಬ್ಯಾಗ್ ನಾಪತ್ತೆ ಆಗಿರೋದು ಬೆಳಕಿಗೆ ಬಂದಿದೆ. ತಕ್ಷಣ ಈ ಬಗ್ಗೆ ಸೈಬರ್ ಪೊಲೀಸರ ಬಳಿ ಪ್ರಶ್ನೆ ಮಾಡಿದ್ದಾರೆ ಈ ಆರೋಪಿತನ ಪ್ರಶ್ನೆಗೆ ಗಾಬರಿಗೊಂಡು ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಈ ವೇಳೆ ಕಾರ್ನಲ್ಲಿದ್ದಂಥ ಹಣದ ಬ್ಯಾಗ್ ಜಮೀಉಲ್ಲಾ ತೆಗೆದುಕೊಂಡು ಹೋಗಿರೋದು ಬೆಳಕಿಗೆ ಬಂದಿದೆ. ಅದೂ ಅಲ್ಲದೆ ಸಿಸಿ ಕ್ಯಾಮೆರಾದಲ್ಲಿ ಜಮೀಉಲ್ಲಾನ ಈ ಕರ್ಮಕಾಂಡ ಅಥವಾ ಈ ಕಳ್ಳತನ ರೆಕಾರ್ಡ್ ಆಗಿರುತ್ತೆ. ಈಗ ಅದು ಬೆಳಕಿಗೆ ಬಂದಿದೆ. ಸುಮಾರು 11 ಲಕ್ಷ ರೂಪಾಯಿ ಹಣವನ್ನು ಕಳ್ಳತನ ಮಾಡಿ ಆರಾಮಾಗಿ ಓಡಾಡಿಕೊಂಡಿದ್ರು ಹೆಡ್ ಕಾನ್ಸ್ಟೇಬಲ್ ಜಮೀಉಲ್ಲಾ. ಘಟನೆಯ ಬಗ್ಗೆ ಸಿಸಿಬಿ ಡಿಸಿಪಿ ರಾಜಾ ಇಮಾಮ್ ಕಾಸಿಂಗೆ ದೂರನ್ನು ಪಡೆದುಕೊಂಡು ಹೆಡ್ ಕಾನ್ಸ್ಟೇಬಲ್ ಜಮೀಉಲ್ಲಾ ಮನೆಯನ್ನು ಸರ್ಚ್ ಮಾಡಿದ್ದಾರೆ ಸೈಬರ್ ಪೊಲೀಸರು. ಈ ವೇಳೆ ಮನೆಯ ಬಳಿ ಹೈಡ್ರಾಮಾ ಮಾಡಿದ್ದಾನೆ ಜಮೀಉಲ್ಲಾ. ಮನೆಯ ಒಳಕ್ಕೆ ಸೈಬರ್ ಪೊಲೀಸರನ್ನು ಬಿಡದೆ ಗಲಾಟೆ ಮಾಡಿದ್ದಾರೆ. ಮನೆಯ ಬೆಡ್ ಕೆಳಗೆ ಲಕ್ಷ ರೂಪಾಯಿ ಹಣವನ್ನು ಜೋಡಿಸಿಟ್ಟಿದ್ರಂತೆ ಪೊಲೀಸರು. ಇವರು ಹೆಡ್ ಕಾನ್ಸ್ಟೇಬಲ್ ಸೋ ಕಾಲ್ಡ್ ಹೆಡ್ ಕಾನ್ಸ್ಟೇಬಲ್ 11 ಲಕ್ಷ ರೂಪಾಯಿ ಹಣವನ್ನು ಕಳ್ಳತನ ಮಾಡಿ ಒಬ್ಬ ಆರೋಪಿ ನನ್ನ ಹಣ ಕಳ್ಳತನ ಆಗಿದೆ ಅಂತ ಬಂದು ದೂರು ಕೊಟ್ಟ ನಂತರ ಮನೆಯಲ್ಲಿ ಬೆಡ್ಡಿನ ಕೆಳಗಡೆ ಕಂತೆ ಹಣವನ್ನು ಜೋಡಿಸಿ ಅದರ ಮೇಲೆ ನಿದ್ರೆ ಮಾಡೋದಂತೆ. ವಿಚಾರಣೆಗೆ ಹೋದಾಗ ಪೊಲೀಸರನ್ನು ಕೂಡ ಒಳಗ್ಬಿಟ್ಟಿಲ್ಲ. ನೀವು ವಿಚಾರಣೆಗೆ ಹೋದಾಗ ಜನಸಾಮಾನ್ಯರು ಒಳಗಡೆ ಬಿಡದೆ ಹೋದರೆ ಏನಾಗುತ್ತೆ ಪರಿಸ್ಥಿತಿ? ಕಾನ್ಸ್ಟೇಬಲ್ ಜಮೀಉಲ್ಲಾ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ಕಳ್ಳತನ ಮಾಡಿದಂಥ ಹಣದಲ್ಲಿ ತಮ್ಮ ಪತ್ನಿಗೆ ಒಡವೆಗಳನ್ನು ಕೊಡಿಸಿದಾರಂತೆ, ಬಂಗಾರದ ಒಡವೆಗಳನ್ನು. 2 ಲಕ್ಷ ಹಣವನ್ನು ವಾಪಸ್ ಕೊಟ್ಟಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಜಮೀಉಲ್ಲಾ. ಉಳಿದ ಹಣ ವಾಪಸ್ ಕೊಡುವಂತೆ ತಾಕೀತು ಮಾಡಿದಾರಂತೆ. ಇದೀಗ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಕಾಯಬೇಕಾದವರು, ರಕ್ಷಣೆ ಮಾಡದವರು, ಕಳ್ಳತನ ಮಾಡದಂಥವರ ಪತ್ತೆ ಮಾಡಬೇಕಾದಂತಹ ಕಾಕಿ ಪಡೆ ಇಂಥದ್ದೊಂದು ಹೀನ ಕೃತ್ಯಕ್ಕೆ, ನೀಚ ಕೆಲಸಕ್ಕೆ ಕೈ ಹಾಕಿರೋದು ನಿಜಕ್ಕೂ ಕೂಡ ಶೇಮ್ ಇದು. ಇವರು ಒಬ್ಬ ಆರೋಪಿಯನ್ನು ಕರ್ಕೊಂಬರ್ತಾರೆ, ಆತ ಜಾಮೀನು ಮೇಲೆ ಹೊರಗೆ ಬರ್ತಾನೆ. 11 ಲಕ್ಷ ರೂಪಾಯಿಯನ್ನು ಗುಳುಂ ಮಾಡಿ ನನಗೇನು ಆಗೇ ಇಲ್ಲ, ಗೊತ್ತೇ ಇಲ್ಲ ಅನ್ನೋ ಥರ ಇದ್ದರು. ವಿಪರ್ಯಾಸ ಅಂದರೆ CCTVಯಲ್ಲಿ ಜಮೀಉಲ್ಲಾ ಮಾಡಿರುವಂಥ ಎಲ್ಲದೂ ಕೂಡ ರೆಕಾರ್ಡ್ ಆಗಿದೆ.